ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತು ನಾವು ಸ್ಥೌಲ್ಯ ಅಂತ ಹೇಳಿದರೆ ಒಬೆಸಿಟಿಗೆ ಆಯುರ್ವೇದದಲ್ಲಿ ಹೇಳಿರುವಂಥ ಚಿಕಿತ್ಸೆಗೆ ಉಪಯೋಗಿಸುವಂಥ ಗಿಡಮೂಲಿಕೆ ಯಾವುದು ಮತ್ತು ಅದರ ಪ್ರಿಪ್ರೇಷನ್ಸ್ ಯಾವುದು ಅಂತೇಳಿ ತಿಳಿದುಕೊಳ್ಳುವ. ಸ್ಥೌಲ್ಯ ಚಿಕಿತ್ಸೆ ಅಂತ ಹೇಳಿದರೆ ಒಬೆಸಿಟಿಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಎರಡು ಮುಖ್ಯ ಗಿಡಮೂಲಿಕೆ ಔಷಧಿ ಯಾವುದಂತ ಹೇಳಿದರೆ, ಒಂದು ಪಿಪ್ಪಲ್ಲಿ, ಮತ್ತೊಂದು ರೋಕ್ಷಾಮ್ಲ ಅಂತ. ನೋಡಿ ವೀಕ್ಷಕರೇ, ರೋಕ್ಷಾಮ್ಲ ಅಂತ ಹೇಳಿದರೆ ಇದನ್ನು ನಾವು ಕನ್ನಡದಲ್ಲಿ ಕೋಕಮ್ ಅಂತ ಕರಿತೇವೆ, ಅಥವಾ ಮುರುಗಲ ಹಣ್ಣು ಅಥವಾ ಧೂಪದ ಮರ ಅಂತ ಕರಿತೇವೆ. ಮತ್ತು ಕಾಮನ್ ಆಗಿ ಇದನ್ನು ಪುನರ್ಪುಳಿ ಅಂತ ಕರಿತೇವೆ. ರೋಕ್ಷಾಮ್ಲ ಅಂದರೆ ಪುನರ್ಪುಳಿ. ಇದು ನಮ್ಮ ಕರಾವಳಿ ಭಾಗದಲ್ಲಿ ಬೆಳೆಯುವಂತಹ ಹಣ್ಣು. ಇದು ಸಾಮಾನ್ಯವಾಗಿ ನೇರಳೆ ಬಣ್ಣದ ಹಣ್ಣಾಗಿರ್ತದೆ. ನಮಗೆ ಇದಕ್ಕೆ ಔಷಧಿಗೆ ಉಪಯೋಗಿಸುವ ಪಾರ್ಟ್ ಹಣ್ಣಿನ ಸಿಪ್ಪೆ ಮಾತ್ರ ಉಪಯೋಗಿಸ್ತೇವೆ. ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಉಪಯೋಗಿಸ್ತೇವೆ. ಇದರ ಜೊತೆಗೆ ಮತ್ತೊಂದು ಔಷಧಿ ಪಿಪ್ಪಲಿ ಅಂತ. ನೋಡಿ ವೀಕ್ಷಕರೇ, ಇಪ್ಪಲಿ ಅಥವಾ ಪಿಪ್ಪಲಿ ಅಂತೇಳಿದರೆ ಈ ಥರ ಇರ್ತದೆ. ಇದು ಪಿಪ್ಪಲಿ ಕಾಯಿ ಒಣಗಿದ ಮೇಲೆ ಈ ಥರ ಆಗಿರ್ತದೆ. ಕನ್ನಡದಲ್ಲಿ ಇದನ್ನು ಹಿಪ್ಪಲಿ ಅಥವಾ ವಿಪ್ಪಲಿ ಅಥವಾ ಉದ್ದದ ಮೆಣಸು ಅಂತ ಕರೀತಾರೆ. ಇದು ಒಂದು ನೆಲದ ಮೇಲೆ ಹರಡುವ ವರ್ಷವಿಡೀ ಬೆಳೆಯುವ ಒಂದು ಬಳ್ಳಿ ಸಸ್ಯ ಆಗಿದೆ. ಇದು ನಮಗೆ ಒಬೆಸಿಟಿಯಲ್ಲಿ ರೋಕ್ಷಾಮ್ಲ ಜೊತೆಗೆ ಅಂತೇಳಿದರೆ ಪುನರ್ಪುಳಿಯಲ್ಲಿ ಉಪಯೋಗಿಸ್ತಾರೆ. ಇದು ಮತ್ತು ಅದನ್ನು ಕಾಂಬಿನೇಷನ್ ಮಾಡಿ ಒಂದು ಕಷಾಯವನ್ನು ಮಾಡ್ಬೋದು. ಅದು ಹೇಗೆ ಮಾಡೋದಂತ ಈ ವಿಡಿಯೋದ ಮುಂದೆ ನೋಡುವ. ಒಬೆಸಿಟಿಯಲ್ಲಿ ಅಂತೇಳಿದರೆ ಸ್ಥೌಲ್ಯದಲ್ಲಿ ಪ್ರಿಪ್ರೇಷನ್ಸ್ ಯಾವುದು ಅಂತೇಳಿದರೆ ರೋಕ್ಷಾಮ್ಲ ಫಾಂಟ ಅಂತ. ರೋಕ್ಷಾಮ್ಲ ಫಾಂಟ ಮಾಡೋದು ಹೇಗೆ ಅಂತೇಳಿದರೆ, 200 ml ಅಂದರೆ 1 ಗ್ಲಾಸ್ನಷ್ಟು ನೀರು ತಗೊಳ್ಕೊಳ್ಬೇಕು. ಅದನ್ನು ನಾವು ಕುದಿಸ್ಬೇಕು, 20 ನಿಮಿಷಗಳ ಕುದಿಸ್ಬೇಕು. ಕುದಿಸಿದ ಮೇಲೆ ಅದು ಬಿಸಿ ಇರುವಾಗಲೇ ಒಂದು 5 ರಿಂದ 6 ಈ ಥರದ ರೋಕ್ಷಾಮ್ಲ ಅಂದರೆ ಪುನರ್ಪುಳಿ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಹಾಕಿ 20 ನಿಮಿಷಗಳ ಕಾಲ ಮುಚ್ಚಿಡಬೇಕಾಗ್ತದೆ. ನೋಡಿ ವೀಕ್ಷಕರೇ, ರೋಕ್ಷಾಮ್ಲ ಫಾಂಟ ಈ ಥರ ಆಗ್ತದೆ 10 ನಿಮಿಷದ ನಂತರ. ಇದಕ್ಕೆ ನಾವು 1 ಪಿಪ್ಪಲಿ ಚೂರ್ಣವನ್ನು ಹಾಕ್ಕೊಳ್ಬೇಕಾಗ್ತದೆ. ನೋಡಿ ವೀಕ್ಷಕರೇ, 1 ಪಿಪ್ಪಲಿಯನ್ನು ತೆಗೆದುಕೊಳ್ಬೇಕು. ಪಿಪ್ಪಲಿ ಅಂತ ಹೇಳಿದರೆ ಇಪ್ಪಲಿ, 1 ಪಿಪ್ಪಲಿಯನ್ನು ತೆಗೆದುಕೊಂಡು ಅದನ್ನು ನಾವು ಕುಟ್ಟಿ ಚೂರ್ಣ ಮಾಡಿಕೊಳ್ಬೇಕು. ಒರಟಾದ ಚೂರ್ಣ ಮಾಡಿಕೊಳ್ಬೇಕು. ವೀಕ್ಷಕರೇ, ಪಿಪ್ಪಲಿ ಚೂರ್ಣ ಈ ಥರ ಬರ್ತದೆ. ಇದನ್ನು ನಾವು ಮೊದಲೇ ಮಾಡಿಟ್ಕೊಂಡ ಫಾಂಟದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕಾಗ್ತದೆ. 15 ದಿವಸಗಳ ಕಾಲ ಕುಡಿಬೇಕು. ರೋಕ್ಷಾಮ್ಲ ಫಾಂಟ ಜೊತೆಗೆ ಪಿಪ್ಪಲಿ ಚೂರ್ಣವನ್ನು ತೆಗೆದುಕೊಳ್ಳುವುದರಿಂದ ಖಂಡಿತವಾಗಿಯೂ ದೇಹದ ತೂಕ ಕಡಿಮೆ ಆಗ್ತದೆ. ಯಾವ ಥರ ಅಂತೇಳಿದರೆ, ರೋಕ್ಷಾಮ್ಲದಲ್ಲಿರುವ ಅಂತೇಳಿದರೆ ಪುನರ್ಪುಳಿಯಲ್ಲಿರುವ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅಂತ ಔಷಧಿಯು ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸ್ತದೆ. ಅದೇ ಥರ ಪಿಪ್ಪಲಿಯಲ್ಲಿರುವ ಆ್ಯಂಟಿ ಇನ್ಫ್ಲಮೇಟರಿ ಗುಣದಿಂದ ದೇಹದ ಉರಿಯೂತವು ಕಡಿಮೆ ಆಗ್ತದೆ. ಆದ್ದರಿಂದ ದೇಹದ ತೂಕ ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ರೋಕ್ಷಾಮ್ಲ ಫಾಂಟವನ್ನು ಪಿಪ್ಪಲಿ ಚೂರ್ಣ ಜೊತೆಗೆ 15 ದಿವಸಗಳ ಕಾಲ ತೆಗೆದುಕೊಂಡಲ್ಲಿ ಖಂಡಿತವಾಗಿಯೂ 5 kgಗಳಷ್ಟು ದೇಹ ತೂಕವನ್ನು ಕಡಿಮೆ ಮಾಡಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.